ಬೈಬಲಲ್ಲಿ ಈ ರೀತಿ ಲೋಕಾಂತ್ಯದಲ್ಲಿ ಇದು ಸಂಭವಿಸ್ತದೆ. ಲೋಕಾಂತ್ಯದಲ್ಲಿ ನೀವು ಕೇಳದೇ ಇರ್ತಕ್ಕಂಥ ಕಾರ್ಯವನ್ನು ನೀವು ಕೇಳ್ತೀರಿ, ನೋಡದೇ ಇರ್ತಕ್ಕಂಥ ಕಾರ್ಯವನ್ನು ನೀವು ನೋಡ್ತೀರಿ. ಜಸ್ಟ್ ಒಂದು 10 ರಿಂದ 15 ದಿವಸದ ಒಳಗೆ ಇವತ್ತು ತನಕ ಇಡೀ ನಮ್ಮ ಭಾರತ ದೇಶ, ಬೇರೆ ನಾನು ಹೊರಗೆ ಕಂಟ್ರಿ ಹೇಳ್ತಾ ಇಲ್ಲ, ಭಾರತ ದೇಶದಲ್ಲೇ ಕಮ್ಮಿ ಅಂದರೆ 4 ರಿಂದ 5 ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗಿ ಸತ್ತೋಗಿರೋರು. ಜಸ್ಟ್ 15 ಡೇಸ್. ನಾನು ಹೇಳ್ತಿಲ್ಲ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಆವ್ರೇಜ್ ಅವ್ರು ಹೇಳ್ತಾರೆ ಇನ್ನೆಷ್ಟು ಜನ ಸತ್ಯಾರ ಗೊತ್ತಿಲ್ಲ ನಮಗೆ. ಅದಾದ್ಮೇಲೆ ಲ್ಯಾಂಡ್, ದೇವನ ವಾಕ್ಯ ಪ್ರಕಟಣೆಯಲ್ಲಿ ನೀವು ಓದ್ಬೋದು, ಬೆಟ್ಟ ಗುಡ್ಡಗಳು ಕದಲ್ತವೆ. ಅಷ್ಟು ಡೌಟ್ ಆದ್ರೆ ನೀವು ಯಾರ ಹತ್ರ ಆದ್ರೂ ಯೂಟ್ಯೂಬಲ್ಲಿ ಇದ್ರೆ ನೀವು ಅದನ್ನ ನೋಡ್ರಿ, ಲ್ಯಾಂಡ್ ಸ್ಟ್ಯಾಂಡ್ ಆಗ್ತದೆ, ಜರುಗತ್ತೆ. ದೊಡ್ಡ ಬೆಟ್ಟಗಳು, ಅದಾದ್ಮೇಲೆ ಗುಡ್ಡ ಪ್ರದೇಶಗಳು ಎಲ್ಲ ನೀರಿನ ಹಾಗೂ ಉಷ್ಣತೆಗೆ ಕರಗ್ತವೆ, ಎಲ್ಲ ಜಾರ್ತವೆ. ಕಂಪ್ಲೀಟ್ ಎಷ್ಟು ಜನ ಸತ್ತೋಗಿದ್ದಾರೆ ಅಂದ್ರೆ ಲೆಕ್ಕ ಇಲ್ಲ. ಅದು ಅಡಿಲಿ ಭಯಂಕರ ಜನ ಸಿಕ್ಕಾಕೊಂಡು ಸತ್ತೋಗಿದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ನಮಗೆ ಇಷ್ಟು ದೇವನು ಎಚ್ಚರಿಸಿದ್ರು ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ, ದೇವನ ವಾಕ್ಯ ಹೇಳ್ತದೆ, ನಿನ್ನ ರೀತಿಯಲ್ಲಿ ನಿರ್ದೋಷಿ ಹಾಗೂ ನಿನ್ನ ರೀತಿಯಲ್ಲಿ ಈ ಲೋಕದಲ್ಲಿ ಅಜ್ಞಾನಿ ಯಾರು ಇಲ್ಲ ಎಂಬುದಾಗಿ. ನೀನು ನಿರ್ದೋಷಿ ಆಗಿದ್ರೆ, ದೋಷ ಇಲ್ಲದೆ ನೀನು ಈ ಲೋಕದ ಕಾರ್ಯದಲ್ಲಿ ನಿನ್ನ ಎಚ್ಚರಿಸಿಯೂ ನೀನು ಎಚ್ಚೆತ್ತುಕೊಳ್ಳದಿದ್ದರೆ ನಿನ್ನ ಗತಿ ಏನು ಹೇಳಿ ಎಂಬುದಾಗಿ ದೇವರ ವಾಕ್ಯ. ಅದಕ್ಕಾಗಿ ಇಲ್ಲಿ ನಾನು ಏನು ಮಾಡಬೇಕು, ನನ್ನ ಕಾರ್ಯ ಏನು? ದೇವನಲ್ಲಿ ಭಯ ಮತ್ತು ಭಕ್ತಿ ಇಲ್ಲದಿದ್ದರೆ ದೇವನ ವಾಕ್ಯ ಹೇಳ್ತದೆ, ನೀನು ಸ್ವರ್ಗ ಸಾಮ್ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಪ್ರಕಟಣೆ 1ನೇ ಅಧ್ಯಾಯ ವಾಕ್ಯ 9-10 ವಾಕ್ಯಗಳು. ಪರಿಶುದ್ಧ ಆತ್ಮನ ಅಭಿಷೇಕ ನಮ್ಮಲ್ಲಿ ದೇವನು ಈ ಅಂತ್ಯಕಾಲದಲ್ಲಿ ಕೊಟ್ಟಾಗ, ನಾನು ಅಸಡ್ಡ ರೀತಿಯಲ್ಲಿ ಆ ಪರಿಶುದ್ಧ ಆತ್ಮನನ್ನು ನಾನು ನೋವು ಮಾಡುವಾಗ ನಾನು ಪ್ರಾರ್ಥಿಸುವಂಥದ್ದು. ಈಗ ನಮ್ಮನ್ನೇ ನಾವು ಕೇಳ್ಕೊಳ್ಳೋಣ, ನಾನು ಕ್ರಿಸ್ತನ ಪರಿಶುದ್ಧವಾದಂಥ ವಾಗ್ದಾನದ ಮೇರೆಗೆ ನಾನು ಶುದ್ಧನಾ? ನಂಬರ್ 1. ನಂಬರ್ 2, ಯೇಸು ಕ್ರಿಸ್ತನ್ ನಮಗೆ ಕೊಟ್ಟಂತ ಜವಾಬ್ದಾರಿ ಅದು ಏನೇ ಆಗಿರಲಿ, ಒಂಟಿಗನೋ ಕುಟುಂಬದವರು ಇಲ್ಲ ಸಂಸಾರ ಇದ್ದವರು ಇಲ್ಲದೆ ಇರೋರು ಅದೆಲ್ಲ ಪ್ರಶ್ನೆ. ಒಂದು ವ್ಯಕ್ತಿ ನಮಗೆಲ್ಲ ಕರ್ತವ್ಯವನ್ನು ದೇವರು ಕೊಟ್ಟಿದ್ದಾರೆ. ನಾನು ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸ್ತಾ ಇದ್ದೇನೆ, ಕರ್ತವ್ಯವನ್ನು ನನ್ನ ಮನಸ್ಸಾಕ್ಷಿಗೆ ನಾನು ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ದೇನೆ. 3ನೇದು, ನಾನು ಈಗ ಸತ್ರೆ ದೇವನ ಬಳಿಗೆ ಹೋಗ್ಲಿಕ್ಕೆ ನಾನು ತಯಾರ. ಈ ಪ್ರಶ್ನೆಗೆ ಉತ್ತರ ದೇವ್ರ ಹತ್ರ ಅಲ್ಲ, ಈ ಪ್ರಶ್ನೆಗೆ ಉತ್ತರ ಯಾರ ಹತ್ರ? ನಮ್ಮ ಹತ್ರ, ಬೇರೆ ಯಾರ ಹತ್ರನೂ ಇಲ್ಲ ಉತ್ತರ. ಅದಕ್ಕೆ ಇಲ್ಲಿ ಪ್ರಕಟಣಾ ಗ್ರಂಥದಲ್ಲಿ ದೇವನ ವಾಕ್ಯ ತಿಳಿಸುತ್ತದೆ. ಓದಿ ವಾಕ್ಯ. ನಾನು ಯೋಹಾನ ನಿಮ್ಮ ಸಹೋದರ, ಕ್ರಿಸ್ತ ಯೇಸುವಿನಲ್ಲಿ ದೇವರ ಸಾಮ್ರಾಜ್ಯಕ್ಕೆ ಸೇರಿರುವವರಿಗೆ ಬಂದೊದಗುವ ಕಷ್ಟ ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಲ್ಲಿ ನಿಮ್ಮ ಪಾಲುಗಾರ. ದೇವರ ವಾಕ್ಯವನ್ನು ಸಾರಿದುದರಿಂದಲೂ ಕ್ರಿಸ್ತ ಯೇಸುವಿಗೆ ಸಾಕ್ಷಿ ನೀಡುವುದರಿಂದಲೂ ನಾನು ಪತ್ಮೋಸ್ ದ್ವೀಪವಾಸವನ್ನು ಅನುಭವಿಸಬೇಕಾಯಿತು. ಪ್ರಭುವಿನ ದಿನದಂದು ನಾನು ದೇವರಾತ್ಮ ವಶನಾದೆ. ಆಗ ನನ್ನ ಬೆನ್ನ ಹಿಂದೆ ಮಹಾಶಬ್ದವೊಂದು ಕೇಳಿಸಿತು. ಅದು ತುತ್ತೂರಿಯ ನಾದದಂದಿತ್ತು. ಅದು ಹೀಗೆಂದು ನುಡಿಯಿತು, ನೀನು ಕಾಣುತ್ತಿರುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪರ್ಗೇಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ ಮತ್ತು ಲವೋದಿಕಿಯ ಎಂಬ ಪಟ್ಟಣಗಳಲ್ಲಿರುವ 7 ಸಭೆಗಳಿಗೆ ಕಳುಹಿಸು. ಇಲ್ಲಿ ನೋಡ್ರಿ, ಇದು ಅಂತ್ಯಕಾಲದ ಸೂಚನೆ. ಇಲ್ಲಿ
ಇದು ಪ್ರಕಟಣೆ. ಅದಕ್ಕೆ ಇದು ಒಂದೇ ಒಂದು 22 ಅಧ್ಯಾಯವುಳ್ಳ ಈ ಒಂದು ಗ್ರಂಥಕ್ಕೆ, ಈ ಒಂದು ಪುಸ್ತಕಕ್ಕೆ ಪ್ರಕಟಣೆ ಎಂಬುದಾಗಿ ಹೆಸರು, ಟೈಟಲ್. ಪ್ರಕಟಣೆ ಅಂದ್ರೆ ಏನು? ನೋಡಿದ್ದನ್ನ ಪ್ರಕಟಿಸುವಂಥದ್ದು. ಈಗ ನನ್ನ ನೋಡ್ತಾ ಇದ್ದೀರಾ, ಹೌದಾ? ನೀವೆಲ್ಲರೂ ನನ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಗೊತ್ತು. ಅಲ್ಲಿ ಎಲ್ಲಾದ್ರೂ ಯಾರಾದ್ರೂ ಕೇಳ್ತಾರೆ, ಇವ್ರು ಗೊತ್ತಾ? ಇವರು ಆನಂದ್ ಬ್ರದರ್ ಗೊತ್ತು. ಪ್ರಕಟಿಸ್ತೀರಿ. ಯಾಕೆ? ಹಲೋ, ನನ್ನ ನೋಡಿದ್ದೀರಿ, ನೋಡಿದ್ದನ್ನ ಪ್ರಕಟಿಸುವಂಥದ್ದೇ ಪ್ರಕಟಣೆ. ಅದಕ್ಕೆ ಇಲ್ಲಿ ಈ ಪ್ರಕಟಣೆ ಅತಿ ಪರಿಶುದ್ಧವಾದದ್ದು, ಅಮೂಲ್ಯವಾದದ್ದು, ಹಾಗೂ ಈ ಪ್ರಕಟಣೆಯು ದೇವನು ನಮಗೆ ಎಚ್ಚರಿಸುವಂತಹ ಪ್ರಕಟಣೆ, ಎಚ್ಚರಿಸುವಂತ ಪ್ರಕಟಣೆ. ಅದಕ್ಕಾಗಿಯೇ ನೀವು ಎಚ್ಚೆತ್ತುಕೊಳ್ಳಿ. ಯಾವುದರಲ್ಲಿ? ದೇವನ ವಾಕ್ಯವನ್ನ ಕೇಳಿದ ತಕ್ಷಣ ನಿಮ್ಮ ಆತ್ಮವನ್ನ ನೀವು ನರಕಕ್ಕೆ ತಳ್ಳದೆ ಎಚ್ಚೆತ್ತುಕೊಳ್ಳ್ರಿ. ನಾವು ತಿಳ್ಕೊಂಡಿರ್ಬೋದು, ಅನೇಕ ನಮ್ಮ ಒಂದು ಜನರಲ್ ಈ ಲೋಕದ ಚಿಂತೆ ಪ್ರಕಾರ, ಅಯ್ಯೋ ಸತ್ತಾಗ ಯಾರು ನೋಡ್ತಾನೆ? ಅಲ್ವಾ? ಹಲೋ, ಅನೇಕರ ಒಂದು ಆಲೋಚನೆ, ಸತ್ತಾಗ ನೋಡ್ಕೊಳ್ಳೋಣ. ಈ ಲೋಕದ ಜನ ಅಲ್ಲ ಅದನ್ನೇ ಹೇಳೋದು. ಬಾರಯ್ಯ ಚರ್ಚ್ಗೆ ಬಾ, ನಿನ್ಗೆ ಒಳ್ಳೇದ. ಯಾವಾಗಪ್ಪ ಈ ವಯಸ್ಸಲ್ಲಿ, ನಾನು ಈ ಚಿಕ್ಕ ವಯಸ್ಸಲ್ಲಿ ಚರ್ಚಿಗೆ ಬರ್ಬೇಕಾ, ಪ್ರೇಯರ್ ಮಾಡ್ಬೇಕಾ? ಸತ್ತಾಗ ನೋಡ್ಕೊಳ್ಳೋಣ. ಸತ್ತೋದ್ರೆ ನೀನು ನರಕು ಕೊಟ್ಟೋಗ್ತೀಯ, ಸತ್ತಾಗ ನೋಡ್ಕೊಳ್ಳೋಣ. ಸತ್ತಾಗ ಯಾರು ಏನು ನೋಡ್ತೀರಿ? ಹಲೋ, ಸತ್ತಾಗ ಯಾರದ್ ನೋಡ್ತಾರ? ನೋಡ್ಲಿಕ್ಕೆ ಆಗ್ತದ? ಕೇಳಲಿಕ್ಕೆ ಆಗ್ತದ? ನೋಡ್ಲಿಕ್ಕೂ ಕೇಳಲಿಕ್ಕೂ ಏನಿಲ್ಲ. ಸತ್ತ ಮೇಲೆ ತೀರ್ಮಾನ ಮಾಡುವವರು, ನಮಗೆ ಜೀವವನ್ನ ಸಾವನ್ನ ಕೊಟ್ಟವರು. ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಸಾವು, ಒಬ್ರಿಗೂ ಗೊತ್ತಿಲ್ಲ. ಆದರೆ ದೇವನು ಇಂಥ ಟೈಮಲ್ಲಿ, ಇದೇ ಜಾಗದಲ್ಲಿ ನಿನಗೆ ಸಾವು ಅಂತ ಬರ್ದಿದ್ದಾಗ, ನಾನು ಅಂಥ ಟೈಮಲ್ಲಿ ಅದೇ ರೀತಿಯಲ್ಲಿ ನಮ್ಮ ಸಾವು ಒಬ್ರಿಗೂ ಗೊತ್ತಿಲ್ಲ. ಈಗ ನನ್ನ ಹೆಂಡತಿ ತೀರೋಗ್ತಾರೆ, ಯಾರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅನಿರೀಕ್ಷಿತ ಸಾವು. ಈಗ ಸತ್ತ ಮೇಲೆ ಆತ್ಮವು ದೇವನ ಸಾನ್ನಿಧ್ಯದಲ್ಲಿ ಲೆಕ್ಕ ಒಪ್ಪಿಸ್ಬೇಕು. ಅದು ಯಾರಾದರೂ ಈ ಆತ್ಮ ದೇವನ, ಅದಕ್ಕೆ ಯಾವ ಗ್ರಂಥದಲ್ಲಿ ನೀವು ನೋಡಿದ್ರು ಪಾಪ ಮಾಡಬೇಡ್ರಿ. ಎಲ್ಲ ಗ್ರಂಥದಲ್ಲೂ, ಹಿಂದೂ ಗ್ರಂಥದಲ್ಲೂ, ಮುಸ್ಲಿಂ ಗ್ರಂಥದಲ್ಲೂ, ನಮ್ಮ ಕ್ರೈಸ್ತ ಧರ್ಮದಲ್ಲೂ ಪಾಪ ಮಾಡಬೇಡ, ಪಾಪಕ್ಕೆ ದಂಡನೆ ಇದೆ. ಆದರೆ ದಂಡನೆಯನ್ನ ಎತ್ತಿ ಹೇಳೋರು ಯಾರೂ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಈ ದಂಡನೆ ಏನು, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಅಲ್ಲಿ ಅನೇಕ ರೀತಿಯಲ್ಲಿ ನಮ್ಮನ್ನ ಮಿಸ್ಗೈಡ್ ಮಾಡಿ, ನಿಮ್ಗೆ 7 ಜನ್ಮ ಇದೆ, 8 ಜನ್ಮ ಇದೆ, ಈ ರೀತಿ ಈ ಡೋಂಗಿ ಬಿಟ್ಟುಕೊಂಡು ನಾನಾ ರೀತಿಯಲ್ಲಿ, ಈ ಜನ ನನಗೆ ಇನ್ನು 7 ಜನ್ಮ ಇದೆ ಅಂತ, 6 ಜನ್ಮ ಇದೆ, ಜನ್ಮದಲ್ಲಿ ಏನಾಗಿದೆ, ನಾ ರಾಜ ಆಗಿದ್ದೆ, ಆ ರಾಣಿ ಇಂಥವಳು, ಹಿಂಗೆ ಎಂತೆಂಥ ಕಟ್ಟುಕತೆಗಳನ್ನ ಹೇಳಿ ಅನೇಕ ಜನರನ್ನ ತಪ್ಪು ಹಾದಿಯಲ್ಲಿ ನಡೆಸುವಂಥದ್ದು. ಸತ್ತವನು ಯಾವನು ಈ ಲೋಕದಲ್ಲಿ ಒಬ್ಬನು ಬಂದು ಹೇಳಲಿಲ್ಲ. ಹಾಗಾದ್ರೆ ಸತ್ತವನು ಬಂದು, ಸರಿಯಾಗಿ ತಿಳ್ಕೊಡ್ರಿ. ನಿಮ್ಮ ಮನೇಲಿ ಈಗ ನನ್ನ ಹೆಂಡತಿ ಸತ್ತೋದ್ರು, ನನ್ನ ಹೆಂಡತಿನೇ ಉದಾಹರಣೆ ಕೊಡ್ತೇನೆ. ಸತ್ತ ಮೇಲೆ ಅವಳಿಗೆ 7 ಜನ್ಮ ಇದೆ ಅನ್ಕೊಳ್ರಿ. ಈಗ 1 ಜನ್ಮ ಸತ್ತೋದ್ಲು, ಈಗ ಇನ್ನು 6 ಜನ್ಮ ನನ್ನ ಹೆಂಡತಿಗಿದೆ. ಬಂದು ನನಗೆ ಅಷ್ಟೇ ಅಟ್ಲೀಸ್ಟ್ ಹೇಳ್ಬೋದಲ್ಲ, ರೀ ಹಿಂಗೆಲ್ಲ ಮಾಡಬೇಡ್ರಿ, ಅಲ್ಲಿ ಭಯಂಕರ ಪ್ರಾಬ್ಲಮ್ ಇದೆ, ಹೇಳ್ರಿ ಇವ್ರಿಗೆಲ್ಲ ಅಂದ್ಬಿಟ್ಟು, ನನಗೆ, ನನ್ನ ಮಕ್ಕಳಿಗೆ, ಎಲ್ರಿಗೂ. ಅದಾದ್ಮೇಲೆ ನನ್ನ ಹೆಂಡತಿಗೆ ಯಾರೆಲ್ಲ ಗೊತ್ತಿದೆ ನೀವು ಎಲ್ರಿಗೂ ಹೇಳ್ಬಿಟ್ಟು, ಈ ಥರ ಎಲ್ಲ ಮಾಡಬೇಡ್ರಿ, ಹಿಂಗೆ ಆಗೋಗುತ್ತೆ, ಮೇಲೆ ನರಕ ಇದೆ ಅಂತ ಹೇಳ್ಬೋದು ತಾನೆ? ಹೇಳ್ಬೋದಲ್ಲ? ಹಲೋ, ಸ್ವಲ್ಪ ಮಾತಾಡ್ರಿ. ಯಾಕೆ ಬರಲಿಲ್ಲ 7 ಜನ್ಮ ಇರೋರು? ಒಂದು ತಿಳ್ಕೊಳ್ರಿ, ಸತ್ತ ಮೇಲೆ ಮುಗೀತು, ಯಾರು ಬರಕ್ಕಾಗ್ಲಿಲ್ಲ. ದೇವನ ಸನ್ನಿಧಾನದಲ್ಲಿ ನಾನು ನಿಂತು ಸಾಕ್ಷಿ ಆಗ್ಲಿ, ನಾನು ನಿಂತು ನನ್ನ ಪಾಪಗಳನ್ನು ಅರಿಕೆ ಮಾಡುವಂಥದ್ದು. ತಪ್ಪಿಸ್ತನಾದರೆ ದೇವರು ನಮಗಾಗಿ ಸೃಷ್ಟಿ ಮಾಡಿದಂಥ ನರಕ ಅಲ್ಲ, ಅದು ದೆವ್ವಗಳಿಗೆ ಮಾಡಿದ್ರು. ಅಲ್ಲಿ ಮನುಷ್ಯನು ಆ ಜಾಗಕ್ಕೆ ಹೋಗ್ತಾನೆ, ಅಲ್ಲಿ ಭಯಂಕರ, ಹೇಳಲಿಕ್ಕೆ ಅಸಾಧ್ಯ ಇಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತದೆ, ನೀನು ಹುಟ್ಟಬಾರ್ದಾಗಿತ್ತು ಜುದಾ, ನೀನು ಹುಟ್ಟಬಾರ್ದಾಗಿತ್ತು. ಯಾಕಂದ್ರೆ ಆ ಜಾಗಕ್ಕೆ ಹೋಗ್ತಾ ಇದೆಯಲ್ಲ ನೀನು. ಯಾವ ಜಾಗ? ಅದು ನಿನಗೆ ಸೃಷ್ಟಿ ಮಾಡಿದ್ದಲ್ಲ,
ನೀನು ನನ್ನ ಜೊತೆಯಲ್ಲಿ ಇದ್ದವನು, ಶಿಷ್ಯ ನೀನು. ನನ್ನ ಜೊತೆಯಲ್ಲಿ ಅದ್ಭುತಗಳನ್ನು ನೋಡಿದವನು, ನನ್ನ ಜೊತೆಯಲ್ಲಿ ನೀನು ಸದಾಕಾಲ ಜೀವಿಸಿದ್ದು. ಈ ಅದ್ಭುತವನ್ನು ನೋಡಿಯೋ, ನನ್ನ ವಾಕ್ಯವನ್ನು ಕೇಳಿಯೋ ಈ 11 ಜನ ರಕ್ಷಣೆ ಹೊಂದಿದ್ರು, ಆದರೆ ನೀನು ರಕ್ಷಣೆ ಹೊಂದಿಕೊಳ್ಳ. ಯಾಕೆ? ಅವನು ತಪ್ಪಿಸ್ತನಾಗಿ ತಪ್ಪಿನ ಮೂಢ ಅರ್ಥವನ್ನು ಅರ್ಥೈಸಿಕೊಂಡು ಅವನು ಮೂಢಾತ್ಮನಾಗಿ ಅವನು ಯೇಸುವಿನ ಜೊತೆಗೆ ಇದ್ದಾಗೆಲ್ಲ ಅವನ ಚಿಂತೆ ಮಾಡಿದ್ದು ಲೌಕಿಕವಾದಂಥ ಚಿಂತೆ. ಅದೇ ಸತ್ತಾಗ ನೋಡ್ಕೊಳ್ಳೋಣ, ಆ ಥರದವನವನು. ಸತ್ತಾಗ ನೋಡ್ಕೊಳ್ಳೋಣ, ಅದಾದ್ಮೇಲೆ ಹಣದ ವ್ಯಾಮೋಹ. ನಾನು ಹಿಂಗೆ ಇರ್ಬೇಕು. ನಾವು ದೇವರ ಜೊತೆ ಇದ್ದವನು, ಯೇಸು ಸ್ವಾಮಿ ಜೊತೆ ಇದ್ದವನು. ಈ 12 ಜನ ಶಿಷ್ಯರಲ್ಲಿ ದೇವನ್ನು ಆರಿಸಿಕೊಂಡಂತ ವ್ಯಕ್ತಿ ಅವನು. ಮನುಷ್ಯ ಆರಿಸಿಕೊಂಡಿದ್ದಲ್ಲ, ದೇವನ್ನು ಆರಿಸಿಕೊಂಡಂತ ಈ ಒಂದು ವ್ಯಕ್ತಿಯು ಆತನು ಪ್ರಾರ್ಥನೆ ಮಾಡಿದ್ದಾರೆ. ನಿನ್ನೆ ಗಾಸ್ಪಲ್ ಅಲ್ಲಿ ನೀವು ಕೇಳಿರ್ಬೋದು, ಯೇಸು ಸ್ವಾಮಿ ಅನೇಕ ಊರು ಹಳ್ಳಿ ಪ್ರದೇಶಗಳಿಗೆ ಕಳಿಸುವಾಗ ಇಬ್ಬಿಬ್ಬರನ್ನಾಗಿ ಕಳಿಸಿದ್ರು. ಹೌದ್ ತಾನೆ? ನೆನ್ನೆ ಗಾಸ್ಪಲ್ ಅನ್ನ ಕೇಳಿದಿರಿ. ಭಾನುವಾರ ಯಾರು ಚರ್ಚಿಗೆ ಬಂದ್ರಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿದ್ರಿ. ಆ ಗಾಸ್ಪಲ್ ಅಲ್ಲಿ ವಾಕ್ಯ ಇದೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆಶೀರ್ವದಿಸಿ ಅವರನ್ನ ಅದ್ಭುತವನ್ನ ಹಾಗೂ ಅನೇಕ ರೀತಿಯಲ್ಲಿ ಅವರಿಗೆ ಆ ಶಕ್ತಿಯನ್ನು ತುಂಬಿ, ನೀವು ಊರುಗಳಿಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿ, ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳಿಗೆ ಸ್ವಸ್ಥವನ್ನ ಮಾಡ್ರಿ, ಅಧಿಕಾರವನ್ನು ಕೊಟ್ಟು ಕಳಿಸಿದ್ರು. ಈ ಅಧಿಕಾರವನ್ನು ಉಪಯೋಗಿಸಿ ಈ ಜೂದಾಸ್ ಇಸ್ಕರಿಯೋತನು ಸಹ ಯೇಸು ಸ್ವಾಮಿಯ ಆ ವಾಕ್ಯದ ಪ್ರಕಾರ ಅವನ ಜೊತೆ ಯಾರಿದ್ರು ಗೊತ್ತಿಲ್ಲ, ಬೈಬಲ್ ಬರ್ದಿಲ್ಲ. ಅವನು ದೇವನ ಸುವಾರ್ತೆಯನ್ನು ಸಾರಿರ್ಬೋದು, ಆದರೆ ಅವನ ಸುವಾರ್ತೆ ಪರಿಶುದ್ಧವಾದ ಸುವಾರ್ತೆ ಆಗಿರಲಿಲ್ಲ. ಕಾರಣ ಏಕೆಂದ್ರೆ ಅವನಲ್ಲಿ ಅಂತ ಪರಿಶುದ್ಧ ಇರಲಿಲ್ಲ. ಪರಿಶುದ್ಧ ಇತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ, ಆದರೆ ಅವನ ಅವನ ಸಾವು, ಅವನ ನಿರೀಕ್ಷೆ ತಪ್ಪಾದಂತ ನಿರೀಕ್ಷೆ ಆಗಿತ್ತು. ಅದಕ್ಕಾಗಿಯೇ ಅವನು ಸತ್ತ ಕೂಡಲೇ ಅವನು ಆ ರೀತಿಯಲ್ಲಿ, ನಮ್ಮ ರೀತಿಯಲ್ಲಿ, ಈ ಲೋಕದ ಜನರ ರೀತಿಯಲ್ಲಿ ಸಾಯಲಿಲ್ಲ, ಬದಲಾಗಿ ಅವನು ನೇಣು ಹಾಕಿ ಸತ್ತು ಹೋದ ಎಂಬುದಾಗಿದೆ ವಾಕ್ಯ. ನೇಣು ಹಾಕಿಕೊಂಡು ಸತ್ತು ಹೋದ. ಅವನಿಗೆ ನೇಣು ಹಾಕ್ಲಿಕ್ಕೆ ಹಗ್ಗವೂ ಸಹ ಸೈತಾನ ರೆಡಿ ಮಾಡಿ ಇಟ್ಟಿತ್ತು. ಮರವು ಸಹ ತೀರ್ಮಾನ ಮಾಡಿತ್ತು, ಇದೇ ಮರದಲ್ಲಿ ಇವನು ನೇಣು ಹಾಕ್ಬೇಕು ಎಂಬುದಾಗಿ. ಸೈತಾನ ಅದೇ ಮರದ ಹತ್ರ ಕರ್ಕೊಂಡೋದ. ಆ ಮರದಲ್ಲಿ ರಡ್ಡಿ ಇತ್ತು, ಸಾವಿಗೆ ರಡ್ಡಿ. ಅವನನ್ನ ಸಾಯಿಸ್ಲಿಕ್ಕೆ ಹಗ್ಗವೂ ಸಹ ಹಾಕಿ, ಅವನ ಹಗ್ಗ ಹಾಕ್ಲಿಲ್ಲ, ಬೈಬಲಲ್ಲಿ ಎಲ್ಲಿಯೂ ಇಲ್ಲ. ಅವನ ಹಗ್ಗನ ತಗೊಂಡು ಓಡೋಗಿ ನೇಣ ಹಾಕೊಂಡು, ಅದಲ್ಲ, ಹಗ್ಗ ರೆಡಿ ಇತ್ತು. ಓಡಿ ಒಂದು ದೊಡ್ಡ ಆಲದ ಮರದ ಹತ್ರ ನಿಂತು ನೋಡುವಾಗ ಹಗ್ಗ ರೆಡಿಯಾಗಿ ಅಲ್ಲಿ ಕಾದಿತ್ತು. ಅವನ ಮರಣ, ಅವನು ನೇಣ ಹಾಕಿ ಸತ್ತು ಹೋದ ಎಂಬುದಾಗಿದೆ ವಾಕ್ಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ನಮ್ಮನ್ನು ಎಚ್ಚರಿಸುವಂಥದ್ದು. ಕಿವಿ ಕೊಟ್ಟು ಕೇಳು, ಗ್ರಹಿಸಿಕೋ. ಆ ಗ್ರಹಿಸುವಾಗ ಇಲ್ಲಿ 9ನೇ ವಾಕ್ಯ, 10ನೇ ವಾಕ್ಯ ನೋಡ್ರಿ. 10ನೇ ವಾಕ್ಯ ಓದಿ ಬ್ರದರ್. ವಾಕ್ಯ ಪ್ರಕಟಣೆ 1:10. ಪ್ರಭುವಿನ ದಿನದಂದು ನಾನು ದೇವರಾತ್ಮ ವಶನಾದೆ. ಆಗ ನನ್ನ ಬೆನ್ನ ಹಿಂದೆ ಮಹಾಶಬ್ದವೊಂದು ಕೇಳಿ ಬಂತು. ಅದು ತುತ್ತೂರಿಯ ನಾದದಂದಿತ್ತು. ಅದು ಹೀಗೆಂದು ನುಡಿಯಿತು, ನೀನು ಕಾಣುತ್ತಿರುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ನುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ ಮತ್ತು ಲವೋದಿಕಿಯ ಎಂಬ ಪಟ್ಟಣಗಳಲ್ಲಿರುವ 7 ಸಭೆಗೆ ಅದನ್ನ ತಿಳಿಸು. 7 ಸಭೆಗೆ ಅದನ್ನ ತಿಳಿಸು. ಕಾರಣ ಯಾಕೆ? 7 ಸಭೆಯು ದೇವನ ಅಭಿಷೇಕದಲ್ಲಿ, ದೇವನ ವಾಕ್ಯದಲ್ಲಿ ಪರಿಶುದ್ಧವಾದಂಥ ಈ ಎಫೆಸ ಸಭೆಯಿಂದ, ಈ 7 ಸಭೆಯು ಉತ್ತಮವಾದಂಥ ದೇವನ ಪರಿಶುದ್ಧತೆಯಲ್ಲಿ, ದೇವನ ವಾಗ್ದಾನದಲ್ಲಿ, ದೇವನ ಪ್ರೀತಿಯಲ್ಲಿ ಅನೇಕ ರೀತಿಯಲ್ಲಿ ತೊಂದರೆಗಳು, ಕಷ್ಟಗಳು ಬಂದಾಗ ಕೂಡ ಅವರು ಯಾವ ಕಾರಣಕ್ಕೂ ಅದನ್ನ ಲೆಕ್ಕಿಸದೆ ಅವರು ದೇವನಲ್ಲಿ ಸದಾ ಕಾಲ ಐಕ್ಯವಾಗಿದೆ. ಅನೇಕ ಜನ ಕಷ್ಟ ಬಂದಾಗ ಮಾತ್ರ ದೇವರ ಹತ್ರ ಬಂದು, ಅದಾದ್ಮೇಲೆ ಸರಿ ಆದ್ಮೇಲೆ ಮತ್ತೆ ಅದೇ ಆ ಗಲೀಜಿಗೆ ಹೋದಾಗ ಮತ್ತೆ ದೇವನ ವಾಕ್ಯ ಹೇಳ್ತದೆ ಅವರ ಗತಿ 17ನೇ ವಾಕ್ಯ ನೋಡ್ರಿ. ಅದೇ ವಾಕ್ಯದಲ್ಲಿ 1ನೇ ಅಧ್ಯಾಯ ವಾಕ್ಯ 17, 16, 17 ಓದಿ. 1ನೇ ಅಧ್ಯಾಯ ಪ್ರಕಟಣೆ. ಅವರ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು.
ಬಾಯೊಳಗಿಂದ ಹ್ಮ್. ಹರಿತವಾದ ಹ್ಮ್. ಇಬ್ಬಾಯಿಯ ಖಡ್ಗವು ಹೊರಬಂದಿತು. ಹ್ಮ್. ಅವರ ಮುಖ ನಡು ಮಧ್ಯಾಹ್ನದ ಸೂರ್ಯನಂತೆ ಹ್ಮ್. ಪ್ರಕಾಶಿಸುತ್ತಿತ್ತು. ಹ್ಮ್. ನಾನು ಅವರನ್ನು ಕಂಡಾಗ ಹ್ಮ್. ಸತ್ತವನಂತಾದೆ. ಹ್ಮ್. ಅವರ ಪಾದಗಳ ಮುಂದೆ ಬಿದ್ದೆ. ಹ್ಮ್. ಅವರು ತಮ್ಮ ಬಲಗೈಯನ್ನು ನನ್ನ ಮೇಲಿಟ್ಟು, ಹ್ಮ್. ಭಯಪಡಬೇಡ, ಹ್ಮ್. ನಾನೇ ಮೊದಲನೆಯವನು, ಹ್ಮ್. ಕಡೆಯವನು, ಹ್ಮ್. ಸದಾ ಜೀವಿಸುವವನು ಆಗಿದ್ದೇನೆ. ನಾನೇ ಆದಿಯು ಅಂತ್ಯವನು. ನಾನೇ ಆದಿಯು ಅಂತ್ಯವು ನಾನೇ. ಆಮೇಲೆ ಮರಣ ಹೊಂದಿದೆ ನಿಜ, ಹ್ಮ್. ಆದರೆ ಇಗೋ ನೋಡು. ಮರಣ ಹೊಂದುವೆ, ಅದು ಸತ್ಯ. ಅದು ನಿಜ. ಮರಣ ಹೊಂದುವುದು ನಾವೆಲ್ಲರೂ ಸತ್ಯ, ನಿಜ. ಆದರೆ ಇಗೋ ನೋಡು, ಇಗೋ ನೋಡು, ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಆಮೇಲೆ ಮೃತ್ಯುವಿನ ಮತ್ತು ಮೃತ್ಯ ಲೋಕದ ಬೀಗದ ಕೈಗಳು ನನ್ನಲ್ಲಿವೆ. ಆದುದರಿಂದ ನೀನು ಕಂಡ ಘಟನೆಗಳನ್ನು ಅಂದರೆ ಈಗ ನಡೆಯುತ್ತಿರುವ ಘಟನೆಗಳನ್ನು, ಮುಂದೆ ಸಂಭವಿಸಲಿರುವ ಘಟನೆಗಳನ್ನು ಕುರಿತು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ರಹಸ್ಯವಿಷ್ಟೇ. ಆ 7 ನಕ್ಷತ್ರಗಳು 7 ಸಭೆಗಳ ದೂತರನ್ನು ಸೂಚಿಸುತ್ತದೆ. ಆ 7 ಚಿನ್ನದ ದೀಪಸ್ತಂಭಗಳು 7 ಸಭೆಗಳನ್ನು ಸೂಚಿಸುತ್ತವೆ ಎಂದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಕರೆದು ಕೂರಿಸಿ ವಾಕ್ಯವನ್ನು ಹೇಳಿ, ನಿಮಗೆ ನಿಮ್ಮ ಸಾವಿನ ಬಗ್ಗೆ ಎಚ್ಚರಿಸಿ, ನೀವು ಹಿಂಗೆ ಈ ರೀತಿಯಲ್ಲೇ ನಿಮ್ಮ ಬದುಕಾಗ್ತದೆ, ನಿಮ್ಮ ಮುಂದಿನ ಬದುಕು ಭಯಂಕರವಾಗಿರ್ತದೆ, ದಯವಿಟ್ಟು ಇದನ್ನ ಕಿವಿ ಕೊಟ್ಟು ಕೇಳಿ ಮಾನಸಾಂತರ ಪಟ್ಟುಕೊಳ್ಳಿ ಎಂಬುದಾಗಿ ನಿಮ್ಮನ್ನ ನಿಮ್ಮ ಸಾವಿನ ಬಗ್ಗೆ, ನಿಮ್ಮ ಕಷ್ಟದ ಬಗ್ಗೆ ಚಿಂತೆ ಮಾಡುವ ಒಂದು ಸಭೆ ಅಂದರೆ ಅದು ಕ್ರೈಸ್ತ ಧರ್ಮ ಮಾತ್ರವೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕಾರಣಕ್ಕೆಂದರೆ ನೀವೇ ಬಂದಿರ್ತಕ್ಕಂಥ ನಿಮಗೆ ನನ್ನ ಚಿಂತೆ ನಾನು ಹೇಳ್ತಾ ಇಲ್ಲ. ನಾ ರಕ್ಷಣೆ ಅಂದ್ಕೊಂಡಿದ್ದೇವೆ. ರಕ್ಷಣೆ ಅಂದರೆ ಏನು? ಅನೇಕರು ಅನೇಕ ರೀತಿಯಲ್ಲಿ ಹೇಳ್ತಾರೆ ರಕ್ಷಣೆ ಅಂದರೆ. ಒಂದು ವ್ಯಕ್ತಿ ಯಾರನ್ನ ದ್ವೇಷಿಸದೆ, ಯಾವ ಸಭೆಯನ್ನು ದೂಷಿಸದೆ, ಯಾವ ಒಂದು ವೈರಾಗ್ಯವೋ ಅಗಿತನವೋ ಮತ್ಸರವೋ ದ್ವೇಷವೋ ಇಲ್ಲದೆ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ದೇವನ ಸುವಾರ್ತೆಯನ್ನ ಸಾರುವ, ಕೇಳುವ, ನಡೆಯುವ ವ್ಯಕ್ತಿ ಆಗ್ತಾನೋ, ಮನಪೂರ್ವಕವಾಗಿ ದೇವನಿಗೆ ಮೊದಲನೇ ಸ್ಥಾನ, ಫಸ್ಟ್ ಪ್ರಿಯಾರಿಟಿ, ಫಸ್ಟ್ ದೇವರು, ಬೇರೆ ಯಾವ ಕಾರ್ಯನೂ ಇಲ್ಲ. ನಮ್ಮ ಸೌಂದರ್ಯವೋ, ನಮ್ಮ ಹಣವೋ, ನಮ್ಮ ಆಸ್ತಿಯೋ, ನಮ್ಮ ಮನೆಯೋ ಯಾವುದೂ ಅಲ್ಲ. ಮೊದಲು ನನ್ನ ದೇವನು. ಆ ದೇವನಿಗೆ ಯಾರು ಮೊದಲನೆಯ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ, ಆ ದೇವನ ಶಕ್ತಿಯೇ ನಮ್ಮೆಲ್ಲರನ್ನ ನಿತ್ಯ ಜೀವಕ್ಕೆ ನಡೆಸುವಂಥದ್ದೇ ರಕ್ಷಣೆ. ಪ್ರೈಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡ್ರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಇಲ್ಲಿ ವಾಕ್ಯ ತುಂಬಾ ಕ್ಲಿಯರ್ ಆಗಿದೆ. ಪ್ರಕಟಣೆ 2ನೇ ಅಧ್ಯಾಯಕ್ಕೆ ತಿರುಗಿಸುವ ಒಂದು ಸಭೆಯ ಬಗ್ಗೆ ಇಲ್ಲಿ ನಾವು ನೋಡೋಣ. ಎಫೆಸ ಸಭೆ ಬಗ್ಗೆ ಇಲ್ಲಿ ಏನ್ ಹೇಳ್ತಾರೆ ದೇವರು, ಏನಿದ್ರ ಅರ್ಥ, ಗೂಢಾರ್ಥ. ಅನೇಕರು ತಿಳ್ಕೊಂಡಿದ್ದಾರೆ, ಅಯ್ಯೋ ನಾವು ಕಷ್ಟಕ್ಕೆ ದುಃಖಕ್ಕೆ ಬಂದಿದ್ದೀವಿ, ಇಲ್ಲಿ ದೇವರ ಹತ್ರ ಬಂತು, ಎಲ್ಲ ಒಳ್ಳೇದಾಯ್ತು, ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಇನ್ನೂ ಭಯಂಕರವಾದಂಥ ಕಷ್ಟ ಆಗೋಯ್ತಲ್ಲ, ಹಾಗಾದ್ರೆ ಈ ದೇವ್ರು ಯಾಕೆ, ಈ ಪ್ರೇಯರ್ ಯಾಕೆ, ನಾವು ಯಾಕೆ ಪ್ರೇಯರ್ಗೆ ಹೋಗ್ಬೇಕು, ನಾವು ಯಾಕೆ ವಾಕ್ಯ ಕೇಳಬೇಕು, ನಾನು ಧ್ಯಾನಕ್ಕೆ ಹೋಗಿದ್ನಲ್ಲ, ನಾನು ಡಿವೈನ್ಗೆ ಹೋಗಿದ್ನಲ್ಲ, ನಾನು ಹಣ ಕೊಟ್ಟಿದ್ನಲ್ಲ, ನಾನು ಈ ಪ್ರೇಯರ್ಗೆ ತಪ್ಪದೆ ಬರ್ತಾ ಇದ್ನಲ್ಲ, ಬಂದ್ರೂ ಈ ರೀತಿ ಆಗೋಯ್ತಲ್ಲ, ಬರಕ್ಕಿಂತ ಮುಂಚೆ ಹೆಂಗಿದ್ದೆ, ಬರಕ್ಕಿಂತ ಹೆಂಗೆ ಇದ್ದೀವಿ, ಬರಕ್ಕಿಂತ ಮುಂಚೆ ಇದಕ್ಕಿಂತ ವರ್ಸ್ಟ್ ಆಗಿತ್ತು. ಆದರೆ ಬಂದ ಮೇಲೆ ದೇವನ ಆಶೀರ್ವಾದ. ಆದರೆ ಬಂದ ಮೇಲೆ ನಿನ್ನನ್ನ ಪರೀಕ್ಷೆಗೆ ಒಳಪಡಿಸುವಂಥದ್ದು 2 ಶಕ್ತಿ. ಒಂದು ದೇವರ ಶಕ್ತಿ. ಆ ದೇವರ ಶಕ್ತಿ ನಿಮ್ಮನ್ನ ನಾನಾ ರೀತಿಯಲ್ಲಿ ನಿಮ್ಮನ್ನ ಅಂತ ಘೋರವಾದಂಥ ಪಾಪಕ್ಕೋ, ಘೋರವಾದಂಥ ಶಿಕ್ಷೆಗೋ ಅವರು ಗುರಿ ಮಾಡದೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾರೆ. ಆದರೆ ಸೈತಾನನು ಕೊಡುವಂಥ ಹಿಂಸೆಗೆ ತತ್ತರಿಸಿ ಹೋಗಿ ನಿಮ್ಮ ಸ್ವಭಾವವು ಬದಲಾಯಿಸಿಕೊಳ್ಳುವಂಥ ಆ ಸಂದರ್ಭಗಳು ಹೆಚ್ಚಾಗಿರ್ತವೆ. ಕಾರಣಕ್ಕೆಂದರೆ ನನಗೆ ಒಂದು ಕೈಯಲ್ಲಿ 2 ಕೈಯಲ್ಲಿ 10 kg ಅಕ್ಕಿ ಕೊಟ್ರೆ ಎತ್ಕೊಂಡು ಹೋಗ್ಬೋದು. 10 kg ಎತ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೆ ಎತ್ಕೊಂಡು ಹೋಗ್ಬೋದು. 20 kg ಕೊಟ್ರೆ ಆಗತ್ತಾ?
ನನಗೆ ಶಕ್ತಿ ಇಲ್ಲ, ನನಗೆ 10 kg ಸಾಕು. ಈ 20 kg ಕೊಟ್ಟಾಗ ನನಗೆ 20 kg ಈ ಕೈ, 20 kg ಇದು 40 kg ಇಲ್ಲ, ಅಲ್ಲಿ ಗಂಟ ನಮ್ಮ ಮನೆಗೆ ತನಕ ನಡ್ಕೊಂಡು ಹೋಗಕ್ಕೆ ಆಗಲ್ಲ. ನನ್ನ ಶಕ್ತಿ ಏನು ಅಷ್ಟೇ. ಈ ವಸ್ತುವನ್ನ ನಾನು ಎತ್ತಬೇಕಾದ್ರೆ ನನ್ನ ದೇಹದಲ್ಲಿ ಏನಿರಬೇಕು? ಶಕ್ತಿ ಬೇಕು. ಅದೇ ರೀತಿಯಲ್ಲಿ ಸೈತಾನನ ಕಾರ್ಯವನ್ನ ನೀನು ಎದುರಿಸಬೇಕಾದ್ರೆ ದೈವ ಶಕ್ತಿ ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೈವ ಶಕ್ತಿ ಇಲ್ಲದೆ, ದೇವನಲ್ಲಿ ಪ್ರಾರ್ಥನೆ ಇಲ್ಲದೆ, ದೇವನಲ್ಲಿ ನೀನು ಅಭಿಷೇಕ ಹೊಂದದಿದ್ದರೆ, ದೇವನಲ್ಲಿ ಪ್ರಥಮ ಸ್ಥಾನವನ್ನು ನೀನು ಕೊಡದೆ, ನೀನು ದೇವನ ವಾಕ್ಯವನ್ನ ಕೇಳಿಯೂ ನೀನು ನಿನ್ನದೇ ಆದಂಥ ಸಿದ್ಧಾಂತಗಳಲ್ಲಿ ಇದ್ದಲ್ಲಿ ಯಾವ ಕಾರಣಕ್ಕೂ ರಕ್ಷಣೆ ಹೊಂದಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ 2ನೇ ಅಧ್ಯಾಯಕ್ಕೆ ತಿರುಗಿಸೋಣ. ನಾವು ಅಭಿಷೇಕದ ಪ್ರಾರ್ಥನೆಗೆ ಹೋಗೋಣ. 2ನೇ ಅಧ್ಯಾಯ ವಾಕ್ಯ 1ರಿಂದ ಓದಿ ಬ್ರದರ್. ಎಫೆಸದಲ್ಲಿರುವ ಶ್ರೀ ಸಭೆಯ ದೂತನಿಗೆ ಹೀಗೆ ಬರೆ, 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದಿರುವಾತನು, 7 ಚಿನ್ನದ ದೀಪಸ್ತಂಭಗಳ ನಡುವೆ ನಡೆದಾಡುವಾತನು ನೀಡುವ ಸಂದೇಶವಿದು. ನಾನು ನಿನ್ನ ಸುಕೃತ್ಯಗಳನ್ನು ಬಲ್ಲೆ, ನಿನ್ನ ಶ್ರಮ ಜೀವನವನ್ನು ಅರಿತು ಇದ್ದೇನೆ. ಸರಿಯಾಗಿ ಕೇಳ್ಕೊಳ್ರಿ. ಪ್ರತಿಯೊಬ್ಬರಿಗೂ ಅನ್ವಯಿಸುವಂತ ವಾಕ್ಯ, ಪ್ರತಿಯೊಬ್ಬರಿಗೂ ಅನ್ವಯಿಸುವಂತ ವಾಕ್ಯ. ನಾನು ನಿನ್ನ ಸುಕೃತ್ಯಗಳನ್ನು ಬಲ್ಲೆ, ಆಮೇಲೆ ನಿನ್ನ ಶ್ರಮ ಜೀವನವನ್ನು ಅರಿತಿದ್ದೇನೆ, ನಿನ್ನ ಸಹನಾ ಶಕ್ತಿಯನ್ನು ಮನಗಂಡಿದ್ದೇನೆ. ದುರ್ಜನರನ್ನು ನೀನು ಸಹಿಸಲಾರೆ ಎಂಬುದು ನನಗೆ ಗೊತ್ತು. ಪ್ರೇಷಿತರಲ್ಲದಿದ್ದರೂ ಪ್ರೇಷಿತರೆಂದು ಹೇಳಿಕೊಳ್ಳುವವರನ್ನು ನೀನು ಪರಿಶೋಧಿಸಿರುವೆ. ಅವರು ಸುಳ್ಳುಗಾರರೆಂಬುದನ್ನು ಕಂಡುಹಿಡಿದಿರುವೆ. ಹೌದು, ಸಹನಾ ಶಕ್ತಿ ನಿನಗಿದೆ. ಬೇಸರಗೊಳ್ಳದೆ ನನ್ನ ಹೆಸರಿನ ನಿಮಿತ್ತ ನೀನು ಕಷ್ಟ ಸಂಕಟಗಳನ್ನು ತಾಳಿಕೊಂಡೆ. ಯಾರ ನಿಮಿತ್ತ? ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ಸಾನ್ನಿಧ್ಯ ಪ್ರತಿಯೊಬ್ಬರಲ್ಲಿ, ಯಾರಲ್ಲಿ ಪರಿಶುದ್ಧವಾದಂತ ಆತ್ಮನ ಅಭಿಷೇಕ ನಮ್ಮಲ್ಲಿ ಇದೆಯೋ ಅದನ್ನ ಸಹಿಸಿಕೊಳ್ಳುವಂತ ಈ ಭಯಂಕರ ಕಷ್ಟ, ದುಃಖ, ವೇದನೆಗಳನ್ನ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ವಾಕ್ಯ ಏನೇನು ಎಚ್ಚರಿಸ್ತದೆ? ಓದಿ ಬ್ರದರ್ ವಾಕ್ಯ. ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಅಪಾದನೆ ಹೊಂದಿದೆ. ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗಿಲ್ಲ. ಆದುದರಿಂದ ನೀನು ಹೇಗೆ ಪತನ ಹೊಂದಿದೆ ಎಂಬುದನ್ನು ಜ್ಞಾಪಿಸಿಕೋ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು. ನೀನು ಮೊದಲು ಮಾಡಿದ ಸುಕೃತ್ಯಗಳನ್ನು ಸಾಧಿಸು. ನೀನು ಪಾಪಕ್ಕೆ ವಿಮುಖನಾಗದೆ ಹೋದರೆ ನಾನು ನಿನ್ನ ಬಳಿಗೆ ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ಆದರೆ ನಿನ್ನಲ್ಲಿ ಒಂದು ಒಳ್ಳೆಯ ಗುಣವಿದೆ. ನಾನು ದ್ವೇಷಿಸುವಂತೆ ನೀನು ಸಹ ನಿಕೊಲಾಯಿತರ ದುಷ್ಕೃತ್ಯಗಳನ್ನು ದ್ವೇಷಿಸುತ್ತಿರುವೆ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂತವನಿಗೆ ದೇವರ ಪರಾಂಧಾಮದಲ್ಲಿ ಇರುವ ಜೀವವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಹಲೋ, ನಾವು ಪಾಪಿಸ್ಟರ್, ಆದರೆ ನಮ್ಮ ದುಷ್ಕೃತ್ಯಗಳು ಯಾರ ಮುಂದೆ ಬಟ್ಟ ಬಯಲಾಗಿದೆ? ದೇವನ ಮುಂದೆ. ಅದನ್ನು ದೇವನು ಪ್ರಕಟಿಸ್ತಾನೆ. ಆ ಸಭೆಗೆ ಪ್ರಕಟಿಸು, ಈ ರೀತಿಯಲ್ಲಿ ದುಷ್ಕೃತ್ಯ ಇದೆ, ಆದರೆ ಒಳ್ಳೇದೆಲ್ಲ ಮಾಡಿದ್ದೀರಾ. ಆದರೆ ಮೊದಲು ನೀವು ಬಂದ ಮೊದಲು ಯಾವ ರೀತಿ ನಿನ್ನ ವಿಶ್ವಾಸ ಇತ್ತು ನೋಡಿದಿರಾ? ಆ ವಿಶ್ವಾಸ ನಿನಗಿರಬೇಕು. ಮದುವೆ ವಸ್ತುರಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಮದುವೆ ಆಗಿದೆ? ಆಗಿರೋರು ಕೈ ಮೇಲೆ ಮಾಡ್ರಿ. ಮದುವೆ ಆಗಿರೋರು ಅಲ್ಲ, ಹಿಂದೆ ನೋಡ್ಬೇಡಿ, ನಿಮಗೆ ಮದುವೆ ಎಲ್ಲ ಸುಮಾರು ಮ್ಯಾಕ್ಸಿಮಮ್ ಮದುವೆ ಆಗಿದೆ. ಮದುವೆ ಆಗಿದ್ದು ವಸ್ತುರಲ್ಲಿ, ಮದುವೆ ಆಗಿದ್ದು ವೆರಿ ನೆಕ್ಸ್ಟ್ ದಿನ ಒಂದು ವಾರ ಹೆಂಗಿದ್ರಿ? ಹಲೋ, ಸ್ವಲ್ಪ ಜ್ಞಾಪಿಸ್ಕೊಳ್ರಿ, ಹೆಂಗಿದ್ರಿ? ಹಲೋ, ಎಲ್ಲೋದ್ರೂ ಕೈಯೇ ಬಿಡಂಗಿಲ್ಲ. ಇವಳು ಬಿಟ್ರು ಅವನ್ ಬಿಡಂಗಿಲ್ಲ, ಅವನ್ ಬಿಟ್ರು ಗಂಡ ಬಿಟ್ರು ಹೆಂಡತಿ ಬಿಡಂಗಿಲ್ಲ. ಎಲ್ಲೋದ್ರು ಕೈ ಹಿಡ್ಕೊಂಡೇ ಹೋಗೋದು. ಹೌದಾ?
ಹಲೋ, ಸ್ವಲ್ಪ ಊನ ಇಲ್ವಾ? ಅದಾದ್ಮೇಲೆ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿ, ನಮ್ಮ ಯಜಮಾನ್ರು, ನನ್ನ ಹೆಂಡತಿ, ಎಲ್ರಿಗೂ ಗೊತ್ತು ನೀನು ಗಂಡ ಹೆಂಡತಿ ಅಂತ. ಮದುವೆಗೆಲ್ಲ ಬಂದಿದ್ದಾರೆ, ಪ್ರೆಸೆಂಟೇಷನ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ, ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ, ಬಂದು ಊಟ ಮಾಡಿದ್ದಾರೆ, ಎಲ್ರಿಗೂ ಗೊತ್ತು. ಆದರೂ ನಾವೇನು ಮಾಡ್ತೇವೆ? ಇಂಟ್ರಡ್ಯೂಸ್ ಮಾಡ್ತೇವೆ, ಪರಿಚಯಿಸ್ತೇವೆ ಎಲ್ರಿಗೂ. ಆ ವಸ್ತುರಲ್ಲಿ ಏನು ಅವ್ರ ನಡೆ, ಅವ್ರ ಡ್ರೆಸ್ಸು, ಅವರು ಇಂಟ್ರೆಸ್ಟು. ರೀ ಅದು ತಿಂತೀರಾ, ರೀ ಹಿಂಗೆ ಮಾಡ್ತೀರಾ, ಏ ಬಾಮ ಇಲ್ಲೇ, ಅದೇನು ನನ್ನೇ ರಾಣಿ ರಾಜ ಅಂತ ಮುದ್ದಾಡಿದ್ದು. ರಾಜನ ಬಿಟ್ಟು ರಾಣಿ ಇಲ್ಲ, ರಾಣಿ ಬಿಟ್ಟು ರಾಜ್ಯ ಇಲ್ಲ. 1 ಮಂತ್ ಆಯ್ತು. ಅದಾದ್ಮೇಲೆ ಗರ್ಭಿಣಿ ಆದ್ಮೇಲೆ ಅಲ್ಲಿಂದ ಶುರು, ಮಗು ಆಯ್ತು. ಫಸ್ಟ್ ರಾಜ ಫಸ್ಟ್ ರಾಣಿ ಇದ್ದಂಗಿದ್ದೀರಾ? ಹಲೋ, ಇದ್ದೀರಾ? ಅದಾದ್ಮೇಲೆ ಮಗು ಬೆಳೆದು 1 ವರ್ಷನೋ 2 ವರ್ಷನೋ 3 ವರ್ಷ 4 ವರ್ಷ ಆಯ್ತು. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಗಂಡ ಎಲ್ಲಿ? ಅಯ್ಯೋ ಹಾಳಾದವನು ಎಲ್ಲೋಗ್ಯ, ನಮಗೇನು, ಎಲ್ಲಿ ಹಾಳಾಗಿ ಹೋಗಿದಂಗೆ ಗೊತ್ತಿಲ್ಲ. ಅದು ಎಲ್ಲೋ ಹೋಗ್ತಾನೆ, ಎಲ್ಲೋ ಬರ್ತಾನೆ, ಎಲ್ಲೋ ಹೋಗ್ತಾನೆ, ಎಲ್ಲೋ ಬರ್ತಾನೆ. ಎದುರಿಗಿದ್ದಾಗ ಅವರೇ ನಮ್ಮ ಯಜಮಾನ್ರು, ಎದುರು ಇದ್ದಾಗ ನಮ್ಮ ಯಜಮಾನ್ರು, ಗಂಡ. ಪ್ರಾಬ್ಲಮ್ ಆಗಿ ಏನಾದರೂ ಆಗುವಾಗ ಯಜಮಾನ ಹೋಗಿ ಏನಾಗ್ತಾನೆ? ಅವರು ನಮ್ಮ ಯಜಮಾನ್ರು ಅನ್ನೋರು ಏನಾಗ್ತದೆ ಬಾಯಲ್ಲಿ? ಅವನ. ಅದಾದ್ಮೇಲೆ ಹೊಲ್ಸ್ ಮಾತಾಡೋರು ಇದ್ದಾರೆ, ಮಾತಾಡ್ಬೋದು, ಹೌದಲ್ಲ? ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಮೊದಲು ನೀನು ಯಾವ ರೀತಿಯಲ್ಲಿ ವಿಶ್ವಾಸಿಯಾಗಿದ್ದೆ